ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಏಪ್ರಿಲ್ ತಿಂಗಳದ್ದು ಮುಂದಿನ ಭಾಗವನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಬೇಗನೆ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ನೋಡೋದಾದರೆ ಮೊದಲನೇದು WPLನ ಎರಡನೇ ಆವೃತ್ತಿಯ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡ. ಅಂದರೆ 2024 ಮಾರ್ಚ್ 17ರಂದು ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಜರುಗಿದ WPLನ ಎರಡನೇ ಆವೃತ್ತಿಯಲ್ಲಿ ದೆಹಲಿ ಕ್ಯಾಪಿಟಲ್ಸ್ ತಂಡವನ್ನು ಸ್ಮೃತಿ ಮಂದಾನ ನಾಯಕತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡವು 8 ವಿಕೆಟ್ಗಳಿಂದ ಸೋಲಿಸಿ ಚೊಚ್ಚಲ ಬಾರಿಗೆ ಟ್ರೋಫಿ ಗೆದ್ದಿದೆ. ಅಂದರೆ ಇತ್ತೀಚೆಗೆ ನಡೆದ WPLs ಅಂದರೆ ವುಮೆನ್ಸ್ ಕ್ರಿಕೆಟ್ ತಂಡದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಂಬೈ ದೆಹಲಿ ಕ್ಯಾಪಿಟಲ್ಸನ್ನು ಸೋಲಿಸುವ ಮೂಲಕ ಚೊಚ್ಚಲ ಬಾರಿಗೆ ಕಪ್ಪನ್ನು ಗೆದ್ದುಕೊಂಡಿದೆ, ನಿಮಗೆ ತಿಳಿದಿರೋ ಹಾಗೆ. ಅದೇ ರೀತಿಯಾಗಿ ಫೈನಲ್ನಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಡೆಲ್ಲಿ ತಂಡವು 18.3 ಓವರ್ಗಳಲ್ಲಿ 113 ರನ್ ಗಳಿಸಿತ್ತು. 113 ರನ್ ಗಳಿಸಿತ್ತು. ಆದರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 19.3 ಓವರ್ಗಳಲ್ಲಿ 2 ವಿಕೆಟ್ಗಳಿಗೆ 115 ರನ್ನನ್ನು ಪಡೆದು 8 ವಿಕೆಟ್ನಲ್ಲಿ ಜಯ ಸಾಧಿಸಿದೆ. ಅದೇ ರೀತಿಯಾಗಿ ಆರೆಂಜ್ ಕ್ಯಾಪ್ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂತಂದರೆ ಎಲಿಸಾ ಪೆರ್ರಿ ಅವರು ಆರೆಂಜ್ ಕ್ಯಾಪ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡೆದಿದ್ದಾರೆ. ಇವು ಕ್ರಿಕೆಟ್ ಕ್ಯಾಪ್ ಆಗಿವೆ. ಅದೇ ರೀತಿ ಪರ್ಪಲ್ ಕ್ಯಾಪನ್ನು ಪ್ರಶಸ್ತಿಯನ್ನು ಪಡೆದವರು ಶ್ರೇಯಾಂಕ ಪಾಟೀಲ್. ಅಂದರೆ WPL ಟೂರ್ನಿಯಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ಬೌಲರ್ಗೆ ಪರ್ಪಲ್ ಕ್ಯಾಪ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಆರೆಂಜ್ ಕ್ಯಾಪು ಅತಿ ಹೆಚ್ಚು ರನ್ ಹೊಡೆದವರಿಗೆ ಕೊಡಲಾಗುತ್ತದೆ. ಈ ಪರ್ಪಲ್ ಕ್ಯಾಪನ್ನು ಅತಿ ಹೆಚ್ಚು ವಿಕೆಟ್ ತೆಗೆದವರಿಗೆ ಕೊಡಲಾಗುತ್ತದೆ. WPLನ ಎರಡನೇ ಆವೃತ್ತಿಯ ಟೂರ್ನಿ ಪ್ರಶಸ್ತಿಗಳು ನೋಡೋದಾದರೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸೋಫಿ ಮೊಲೋನಿ RCB ಅವರಿಗೆ ನೀಡಲಾಗಿದೆ. RCB ತಂಡದವರಿಗೆ. ಟೂರ್ನಿಯ ಶ್ರೇಷ್ಠ ಆಟಗಾರ ಪ್ರಶಸ್ತಿ ಪಡೆದವರು ದೀಪ್ತಿ ಶರ್ಮಾ, ಇವರು UP ವಾರಿಯರ್ಸ್ ಕಡೆಯವರು. ಫೇರ್ ಪ್ಲೇ ಪ್ರಶಸ್ತಿ ಪಡೆದ ತಂಡ ಯಾವುದಪ್ಪ ಅಂದರೆ RCB ತಂಡ. ಉದಯೋನ್ಮುಖ ಆಟಗಾರ್ತಿ ಯಾರಪ್ಪ ಅಂತಂದರೆ ಶ್ರೇಯಾಂಕ ಪಾಟೀಲ್. ಅದೇ ರೀತಿ ಮಹಿಳಾ ಪ್ರೀಮಿಯರ್ ಲೀಗ್ ಅನ್ನು WPL ಟಾಟಾ WPL ಎಂದು ಕರೆಯುತ್ತಾರೆ. ಏನಂತ ಮಹಿಳಾ ಪ್ರೀಮಿಯರ್ ಲೀಗನ್ನು ಟಾಟಾ WPL ಎಂದು ಕರೆಯುತ್ತಾರೆ. ಇದು 20 ಫ್ರಾಂಚೈಸಿ ಮ್ಯಾಚ್ ಆಗಿದ್ದು ಇದನ್ನು BCCI ನಡೆಸಿಕೊಡುತ್ತದೆ. ಯಾವುದು BCCI ಇದನ್ನು ನಡೆಸಿಕೊಡುತ್ತದೆ. 2023ರಲ್ಲಿ ಮೊದಲ ಬಾರಿಗೆ ಆರಂಭವಾಗಿದೆ. ಇದು ಮೊದಲ ಬಾರಿ ಮುಂಬೈ ಇಂಡಿಯನ್ಸ್ ಮಹಿಳಾ ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದು ಚಾಂಪಿಯನ್ಶಿಪ್ಪನ್ನು ಪಡೆದುಕೊಂಡಿತ್ತು. ಇದು 2023ರಲ್ಲಿ ಪ್ರಾರಂಭವಾಗಿದೆ. ಯಾವುದು WPL. ಪುರುಷರ ತಂಡಕ್ಕೆ ದೊರಕದ ಟ್ರೋಫಿ ಗೆದ್ದ ಮಹಿಳೆಯರು. ಅಂದರೆ ನಮ್ಮ RCB ತಂಡ ಇದುವರೆಗೂ ಟ್ರೋಫಿಯನ್ನು ಗೆದ್ದಿಲ್ಲ. ಆದರೆ ಮಹಿಳೆಯರ ತಂಡ ಇತ್ತೀಚೆಗೆ ಗೆದ್ದುಕೊಂಡಿದೆ. ಈ ಸಲ ಕಪ್ ನಮ್ಮದೇ ಫ್ರೆಂಡ್ಸ್. ಆದರೂ ಟೂರ್ನಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದವರಪ್ಪ ಅಂದರೆ ಶ್ರೇಯಾಂಕ ಪಾಟೀಲ್ RCB ತಂಡದವರು. ಇವರು 13 ವಿಕೆಟ್ಗಳನ್ನು ಪಡೆದಿದ್ದಾರೆ. ಆಶಾ ಶೋಭನ RCB ಪಡೆದವರು 12 ವಿಕೆಟ್. ಸೋಫಿ ಮಾಲ್ಯೋನು RCB ಕಡೆಯವರು, ಇವರು 12 ವಿಕೆಟ್.
ಪಡೆದಿದ್ದಾರೆ. ಮಾರಿಯೋ ಜೋನ್ ಡೆಲ್ಲಿ ಕ್ಯಾಪಿಟಲ್ಸ್ 11 ವಿಕೆಟ್ಗಳನ್ನು ಪಡೆದಿದೆ. ಅದೇ ರೀತಿ ರನ್ ಗಳಿಸಿದವರ ಬ್ಯಾಟರ್ಗಳು ನೋಡೋದಾದರೆ ಎಲಿಸಾ ಪೆರ್ರಿ RCBದವರು, ಇವರು 347 ರನ್ಗಳನ್ನು ಗಳಿಸಿದ್ದಾರೆ. ಅದೇ ರೀತಿಯಾಗಿ 2024 ರಣಜಿ ಟ್ರೋಫಿ ಚಾಂಪಿಯನ್ಶಿಪ್ ಆದ ತಂಡ ಯಾವುದಪ್ಪ ಅಂತಂದರೆ ಮುಂಬೈ ತಂಡ. ಮುಂಬೈ ತಂಡ 2024 ರಣಜಿ ಟ್ರೋಫಿ ಚಾಂಪಿಯನ್ಶಿಪ್ಪನ್ನು ಪಡೆದುಕೊಂಡಿದೆ. 2024 ಮಾರ್ಚ್ 14ರಂದು ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ನಡೆದ ರಣಜಿ ಫೈನಲ್ ಪಂದ್ಯದಲ್ಲಿ ಮುಂಬೈ ತಂಡವು 169 ರನ್ಗಳಿಂದ ವಿದರ್ಭ ತಂಡವನ್ನು ಸೋಲಿಸಿ ಚಾಂಪಿಯನ್ಶಿಪ್ಪನ್ನು ಪಡೆದುಕೊಂಡಿತ್ತು. ಯಾವುದು ವಿದರ್ಭ ತಂಡವನ್ನು ಸೋಲಿಸಿದೆ ಈ ಮುಂಬೈ ತಂಡ. ಈ ಮೂಲಕ ಅಂಜಿಕೈ ರಹಾನೆ ನೇತೃತ್ವದ ಮುಂಬೈ ಕ್ರಿಕೆಟ್ ತಂಡವು 42ನೇ ಬಾರಿ ರಣಜಿ ಟ್ರೋಫಿ ಜಯಿಸಿ ತನ್ನ ದಾಖಲೆಯ ಕಿರೀಟಕ್ಕೆ ಮತ್ತೊಂದು ಚಿನ್ನವನ್ನು ಸೇರಿಕೊಂಡಿದೆ. ಇದು ಎಷ್ಟನೇದು ಅಂದರೆ ಈ ಮುಂಬೈ ತಂಡ 42ನೇ ಬಾರಿ ರಣಜಿ ಟ್ರೋಫಿಯನ್ನು ಗೆದ್ದುಕೊಂಡಿದೆ. ರಣಜಿ ಟ್ರೋಫಿಯ 90 ವರ್ಷಗಳ ಇತಿಹಾಸದಲ್ಲಿ ಮುಂಬೈ ತಂಡವು 48ನೇ ಸಲ ಫೈನಲ್ ಪ್ರವೇಶಿಸಿದೆ. ಎಷ್ಟನೇ ಸಲ? 48 ಸಲ. ಪಡೆದದ್ದು 42 ಸಲ. ಅದೇ ರೀತಿಯಾಗಿ 8 ವರ್ಷಗಳ ಬಳಿಕ ಟ್ರೋಫಿ ಗೆದ್ದ ಮುಂಬೈ ತಂಡವಾಗಿದೆ. ಸತತ 3ನೇ ಬಾರಿ ಫೈನಲ್ ತಲುಪಿ ಟ್ರೋಫಿ ಗೆಲ್ಲಲು ವಿಫಲವಾದ ವಿದರ್ಭ ತಂಡ ಎಷ್ಟನೇ ಸಲ? 3 ಸಲ ಫೈನಲ್ಗೆ ಹೋಗಿದೆ, ಆದರೆ ಗೆದ್ದಕ್ಕಾಗಿಲ್ಲ. ಯಾವುದೋ ವಿದರ್ಭ ತಂಡಕ್ಕೆ. ಚಾಂಪಿಯನ್ ಮುಂಬೈ ತಂಡಕ್ಕೆ 10 ಕೋಟಿ ರೂಪಾಯಿ ಬಹುಮಾನ ಕೊಡಲಾಗಿದೆ. ರನ್ನರ್ ಅಪ್ ವಿದರ್ಭ ತಂಡಕ್ಕೆ 3 ಕೋಟಿ ರೂಪಾಯಿಗಳನ್ನು ಬಹುಮಾನವಾಗಿ ನೀಡಲಾಗಿದೆ. ಅಧಿಕ ಬಾರಿ ರಣಜಿ ಟ್ರೋಫಿ ಗೆದ್ದ ತಂಡಗಳು ನೋಡೋದಾದರೆ ಮುಂಬೈ ತಂಡ 42 ಬಾರಿ ಗೆದ್ದಿದೆ. ಯಾವುದು? ಮುಂಬೈ ತಂಡ. ಕರ್ನಾಟಕ ತಂಡ 8 ಬಾರಿ ಗೆದ್ದಿದೆ. ಯಾವುದು? ರಣಜಿ ಟ್ರೋಫಿ. ಹೊಸದಿಲ್ಲಿ ತಂಡ 7 ಬಾರಿ, ಬರೋಡಾ ತಂಡ 5 ಬಾರಿ, ಮಧ್ಯಪ್ರದೇಶದ ತಂಡ 5 ಬಾರಿ ಪಡೆದುಕೊಂಡಿವೆ. ಪಂದ್ಯ ಶ್ರೇಷ್ಠ ಮುಷೀರ್ ಖಾನ್ ಆಗಿದ್ದಾರೆ, ಶ್ರೇಷ್ಠ ವ್ಯಕ್ತಿಯವರು. ಇದನ್ನು ಪಾಸ್ ಮಾಡಿ ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಕರ್ನಾಟಕ ತಂಡ ಗೆದ್ದ ಮೊದಲ ರಣಜಿ ಟ್ರೋಫಿಗೆ ಸುವರ್ಣ ಸಂಭ್ರಮ. ಅಂದರೆ 1974 ಮಾರ್ಚ್ 23ರಿಂದ 27ರವರೆಗೆ ಜೈಪುರದಲ್ಲಿ ಜರುಗಿದ ರಣಜಿ ಫೈನಲ್ ಪಂದ್ಯದಲ್ಲಿ ES ಪ್ರಸನ್ನರವರು ನಾಯಕತ್ವದ ಕರ್ನಾಟಕ ತಂಡವು ರಾಜಸ್ಥಾನ್ ತಂಡವನ್ನು ಸೋಲಿಸಿ ಚಾಂಪಿಯನ್ಶಿಪ್ಪನ್ನು ಪಡೆದಿತ್ತು. ಯಾವ ತಂಡ? ರಾಜಸ್ಥಾನ್ ತಂಡವನ್ನು ಸೋಲಿಸಿ. ಈ ಮೂಲಕ ಕರ್ನಾಟಕ ತಂಡವು ತನ್ನ ಮೊದಲ ರಣಜಿ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತ್ತು. ಮೊದಲ ರಣಜಿ ಟ್ರೋಫಿಯನ್ನು ಗೆದ್ದು 50 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ 2024 ಮಾರ್ಚ್ 27ರಂದು ಸುವರ್ಣ ಮಹೋತ್ಸವವನ್ನು ಆಚರಿಸಲಾಯಿತು. ಯಾವಾಗ? 2020 ಮಾರ್ಚ್ 27ರಂದು. 50 ವರ್ಷ ಆಗಿದ್ದ ಕಾರಣ. ಈ ಪ್ರಶಸ್ತಿಗೆ ಕಾರಣರಾದ ಕರ್ನಾಟಕದ ತಂಡದ ಆಟಗಾರರನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಿಂದ 2024 ಮಾರ್ಚ್ 27ರಂದು ಬೆಂಗಳೂರಿನ ಮೀಡಿಯಾ ಸಭಾಂಗಣದಲ್ಲಿ ಸನ್ಮಾನಿಸಲಾಯಿತು. ಕರ್ನಾಟಕ ತಂಡವು ಮೊದಲ ಟ್ರೋಫಿಯನ್ನು ಗೆದ್ದು 1973-74 ಸಾಲಿನ ರಣಜಿ ಟ್ರೋಫಿ ಪಂದ್ಯಾವಳಿಯ ಕರ್ನಾಟಕ ತಂಡದ ES ಪ್ರಸನ್ನ, GR ವಿಶ್ವನಾಥ್, ಸೈಯದ್ ಕಿಂಬಾನಿ ಇನ್ನೂ ಹಲವಾರು ಆಟಗಾರರು ಇವರಿದ್ದರು. ಅಂದರೆ ಮೊದಲು ನಡೆದದ್ದಲ್ಲಿ ಪಂದ್ಯದಲ್ಲಿ ಅವಾಗ ಈ ಎಲ್ಲ ವ್ಯಕ್ತಿಗಳು ಆಟದಲ್ಲಿ ಭಾಗವಹಿಸಿದ್ದಾರೆ. ಪಾಸ್ ಮಾಡಿ ನೋಡಿಕೊಳ್ಳಿ ಯಾರ್ಯಾರಪ್ಪ ಅಂದರೆ. ಅದೇ ರೀತಿಯಾಗಿ 2024-25 ನೂತನ ವಿತ್ತ ವರ್ಷದಲ್ಲಿನ ಬದಲಾವಣೆಗಳಾಗಿವೆ. ಅಂದರೆ ಇತ್ತೀಚೆಗೆ ಆರ್ಥಿಕ ವರ್ಷದಲ್ಲಿ 2024 ಏಪ್ರಿಲ್ 1ರಿಂದ ಆರಂಭ ಆಗಿದೆ. ವಿತ್ತ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹಲವು ನಿಯಮಗಳಲ್ಲಿ ಬದಲಾವಣೆಯನ್ನು ತರಲಾಗಿದೆ ಎಂದೆ. ಕೆಲವು ಬದಲಾವಣೆಗಳು ಜನಸಾಮಾನ್ಯರ ಜೀವನದ ಮೇಲೂ ಪ್ರಭಾವ ಬೀರಿವೆ. ಅಂದರೆ ಫಾಸ್ಟ್ಯಾಗ್ಗೆ KYCಯನ್ನು ಮಾಡಿಸಿಕೊಳ್ಳಬೇಕು ಎಂದು ಹೇಳಲಾಗಿದೆ. SBI ಕ್ರೆಡಿಟ್ ಕಾರ್ಡ್ಗೂ ನೋಡೋದಾದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 2024 ಏಪ್ರಿಲ್ 1ರಿಂದ
ತನ್ನ ಕ್ರೆಡಿಟ್ ಕಾರ್ಡ್ ನಿಯಮಗಳಲ್ಲಿ ಬದಲಾವಣೆ ತರುತ್ತಿದೆ. ಇನ್ನು ಮುಂದೆ ಕ್ರೆಡಿಟ್ ಕಾರ್ಡ್ ಮೂಲಕ ಬಾಡಿಗೆ ಪಾವತಿ ಮಾಡಿದರೆ ರಿವಾರ್ಡ್ ಪಾಯಿಂಟ್ ಲಭಿಸುವುದಿಲ್ಲ. ಇವನ್ನು ನೀಡಲಾಗಿದೆ. ಅದೇ ರೀತಿಯಾಗಿ FD ಅವಧಿ ಮುಕ್ತಾಯವಾಗಲಿದೆ. ಫ್ರೆಂಡ್ಸ್, ಇವನ್ನು ನೀವು ಪಾಸ್ ಮಾಡಿಕೊಂಡು ನೋಡಿಕೊಳ್ಳಿ. ಕಾಲ್ ಫಾರ್ವರ್ಡಿಂಗ್ ಬಂದ್ ಆಗಿದೆ ಇತ್ತೀಚೆಗೆ. PF ಆಟೋ ಮೋಡ್ ಅಂದರೆ ನೌಕರರ ಭವಿಷ್ಯ ನಿಧಿ ಬದಲಾವಣೆಗೆ ಸಾಕ್ಷಿಯಾಗಲಿದೆ. ಉದ್ಯೋಗಿಯು ಉದ್ಯೋಗವನ್ನು ಬದಲಾಯಿಸಿದರೆ ಹಳೆಯ PF ಅಕೌಂಟ್ ಆಟೋ ಮೋಡ್ಗೆ ವರ್ಗಾವಣೆ ಆಗಲಿದೆ. PF ಮೊತ್ತ ವರ್ಗಾಯಿಸಲು ಮತ್ತೆ ವಿನಂತಿಸಬೇಕಿಲ್ಲ. NPS ಸುರಕ್ಷತೆ ನೀಡಲಾಗಿದೆ. ವಿಮಾ ನಿಯಮ ಬದಲಾವಣೆಯಾಗಿದೆ. ಈ ವಿಮಾ ಪಾಲಿಸಿ ಕಡ್ಡಾಯವಾಗಿದೆ. ಅಂದರೆ 2024 ಮೇ ಏಪ್ರಿಲ್ 1ರಿಂದ ವಿಮಾ ಪಾಲಿಸಿಗಳ ಡಿಜಿಟಲ್ಕರಣಕ್ಕೆ ವಿಮೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರವು ಸೂಚಿಸಿದೆ. ಲೈಫ್, ಹೆಲ್ತ್ ಹಾಗೂ ಸಾಮಾನ್ಯ ವಿಭಾಗದಲ್ಲಿ ಈ ವಿಮಾ ಪಾಲಿಸಿಯು ಕಡ್ಡಾಯವಾಗಲಿದೆ. ಇವನ್ನು ಇತ್ತೀಚೆಗೆ ಬದಲಾವಣೆಗಳನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಕರ್ನಾಟಕದ ಪತ್ರಕರ್ತೆಯರ ಸಂಘದ ಮೊದಲ ವರ್ಷದ ಪ್ರಶಸ್ತಿ ಕೂಡ ನೀಡಲಾಗಿದೆ. ಎಷ್ಟು ಜನಕ್ಕೆ ಅಂದರೆ 4 ಜನಕ್ಕೆ ಪತ್ರಕರ್ತೆಯರ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಿರಿಯ ಪತ್ರಕರ್ತೆಯಾಗಿರುವ ಗಾಯತ್ರಿ ಚಂದ್ರಶೇಖರ್ಗೆ ನೀಡಲಾಗಿದೆ. ಅದೇ ರೀತಿ ಪ್ರಜಾವಾಣಿಯ ಅನಿತಾ, ವರ್ಷದ ಮಹಿಳಾ ಸಾಧಕಿಯಾಗಿ MV ರೂಪಾ ಆಗಿರ್ಬೋದು 3ನೇದಾಗಿ. 4ನೇದಾಗಿ ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ಕಾತ್ಯಾಯಿನಿ ಚಾಮರಾಜ್ ಅವರಿಗೆ ಕೂಡ ನೀಡಲಾಗಿದೆ. ಅದೇ ರೀತಿ ಕಾಂಜಿರಂಗಕ್ಕೆ ಮಹಿಳಾ ಕಾವಲು ಪಡೆಯನ್ನು ಕೊಡಲಾಗಿದೆ. ಕಿಂಗ್ ಕೋಬ್ರಾ ಕ್ಯಾಂಪ್ ಕೂಡ ಮಾಡಲಾಗಿದೆ. ಇಲ್ಲಿ ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನದಲ್ಲಿ, ಇದು ಅಸ್ಸಾಂ ರಾಜ್ಯದಲ್ಲಿದೆ. ಅದೇ ರೀತಿಯಾಗಿ ಜಗತ್ತಿನ ನಂಬರ್ 1 ವಿಮಾ ಬ್ರ್ಯಾಂಡ್ ಆಗಿ LIC ಹೆಸರು ಗಳಿಸಿದೆ. ಭಾರತೀಯ ವಿಮಾ ನಿಗಮ LIC ವಿಶ್ವದಲ್ಲಿ ಅತ್ಯಂತ ವಿಮಾ ಬ್ರ್ಯಾಂಡ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಬ್ರ್ಯಾಂಡ್ ಫೈನಾನ್ಸ್ನ ಇನ್ಸೂರೆನ್ಸ್ 100 ಬಿಡುಗಡೆ ಮಾಡಿರುವ ವರದಿಯಲ್ಲಿ ಈ ಅಂಶವಿದೆ ಎಂದೆ. ಯಾವುದು? ನಂಬರ್ 1 ವಿಮಾ ಬ್ರ್ಯಾಂಡ್ ಆಗಿ LIC ಹೊರಹೊಮ್ಮಿದೆ. LICಯು ಬ್ರ್ಯಾಂಡ್ ಬಲ ಸೂಚ್ಯಂಕ ಸ್ಕೋರ್ನಲ್ಲಿ 88.3 ಮತ್ತು AAA ಬ್ರ್ಯಾಂಡ್ ಬಲ ರೇಟಿಂಗ್ ಹೊಂದಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಎಂದೆ. ಚೀನಾದ ವಿಮಾ ಬ್ರ್ಯಾಂಡ್ ಖ್ಯಾತಿ ಲೈಫ್ ಇನ್ಶೂರೆನ್ಸ್ 2ನೇ ಅತಿ ದೊಡ್ಡ ವಿಮಾ ಬ್ರ್ಯಾಂಡ್ ಆಗಿದೆ. ಯಾವುದು? ಚೀನಾ ದೇಶದ್ದು. ನಮ್ಮ ಭಾರತ ದೇಶದ್ದು ಮೊದಲನೇದಾದರೆ ಚೀನಾ ದೇಶದ 2ನೇ ಸ್ಥಾನ ಪಡೆದಿದೆ ವಿಮಾ ಬ್ರ್ಯಾಂಡ್ ಆಗಿ. ಬ್ರ್ಯಾಂಡ್ ಮೌಲ್ಯದಲ್ಲಿ ಚೀನಾದ ಪಿಂಗ್ ಆ್ಯನ್, ಚೀನಾ ಲೈಫ್ ಇನ್ಶೂರೆನ್ಸ್ ಮತ್ತು CPIC ಕ್ರಮವಾಗಿ ಮೊದಲ 3 ಸ್ಥಾನವನ್ನು ಪಡೆದಿವೆ. ಚೀನಾದವು 2 ಪಡೆದರೆ ಭಾರತದ 1 ಪಡೆದಿದೆ. ಅದೇ ರೀತಿಯಾಗಿ ಭಾರತೀಯ ಜೀವ ವಿಮಾ ನಿಗಮ ನೋಡೋದಾದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದರ ಬಗ್ಗೆ ನೋಡೋದಾದರೆ ಭಾರತೀಯ ಮೂಲದ ಸಾರ್ವಜನಿಕ ವಲಯದ ಬಹುರಾಷ್ಟ್ರೀಯ ಜೀವ ವಿಮಾ ಕಂಪನಿಯಾಗಿದೆ ಇದೊಂದು. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಇಲ್ಲಿ ಮುಂಬೈ. ಇದು ದೇಶದ ಅತಿ ದೊಡ್ಡ ಹೂಡಿಕೆದಾರವೂ ಆಗಿದೆ. ಇದು ಸಂಪೂರ್ಣವಾಗಿ ಭಾರತ ಸರ್ಕಾರದ ಅಧೀನದಲ್ಲಿದೆ. ಯಾವುದು? LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಇದು ಹಣಕಾಸು ಸಚಿವಾಲಯದಡಿಯಲ್ಲಿ ಆಡಳಿತಾತ್ಮಕ ನಿಯಂತ್ರಣವನ್ನು ಹೊಂದಿದೆ. ಇದು 1956 ಸೆಪ್ಟೆಂಬರ್ 1ರಂದು LICಯನ್ನು ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿದೆ. ಅದೇ ರೀತಿಯಾಗಿ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಇತ್ತೀಚೆಗೆ ನೋಡಲಾಗಿದೆ. ಅಂದರೆ ಇದು ಭಾರತದ ಸರ್ಕಾರದ ಹಣಕಾಸು ಸಚಿವಾಲಯದ ವ್ಯಾಪ್ತಿಗೆ ಬರುವ ಸ್ವಾಯತ್ತ ಸಂಸ್ಥೆಯಾಗಿದೆ. ಈ ಸಂಸ್ಥೆಯ ಪ್ರಸ್ತುತ ಮುಖ್ಯಸ್ಥರು ದೇಬಾಶಿಸ್ ಪಾಂಡಾ. LIC, JIC, ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಲಿಮಿಟೆಡ್ಗಳು ದೇಶೀಯ ವ್ಯವಸ್ಥಿತ ಪ್ರಮುಖ ವಿಮಾ ಕಂಪನಿಯಾಗಿ ಹೊರಹೊಮ್ಮಿವೆ. ಅದೇ ರೀತಿಯಾಗಿ
ಸಲಿಂಗ ವಿವಾಹ ಕಾನೂನುಬದ್ಧ ಥೈಲ್ಯಾಂಡ್ ಸಂಸತ್ತು ಅನುಮೋದನೆ ನೀಡಿದೆ. ಅಂದರೆ ಇತ್ತೀಚೆಗೆ ಸಲಿಂಗ ವಿವಾಹವನ್ನು ಕಾನೂನುಬದ್ಧಗೊಳಿಸುವ ಮಸೂದೆಯನ್ನು ಥೈಲ್ಯಾಂಡ್ ಸರ್ಕಾರ ಅನುಮೋದನೆಗೊಳಿಸಿದೆ. ಈ ಮಸೂದೆಗೆ ರಾಜಧಾನಿ ಅಂಗೀಕಾರ ದೊರೆಯಬೇಕಾಗಿದೆ. ರಾಜಧಾನಿ ಅಲ್ಲ, ಸಾರಿ ಫ್ರೆಂಡ್ಸ್, ರಾಜನಿಂದ. ಇದು ಕಾನೂನಿನ ಜಾರಿಗೆ ಬಂದೊಡನೆ ಯಾವುದೇ ಲಿಂಗವನ್ನು ವಿವಾಹದಲ್ಲಿ ಸಿಗಬೇಕಾದ ಸಮಾನ ಹಕ್ಕುಗಳನ್ನು ಕಾನೂನು ಬದ್ಧಗೊಳಿಸಿದ ಮತ್ತು ಸಲಿಂಗ ವಿವಾಹಕ್ಕೆ ಅಧಿಕೃತವಾಗಿ ಒಪ್ಪಿಗೆ ನೀಡಿದ ಆಗ್ನೇಯ ಏಷ್ಯಾದ ಮೊದಲ ರಾಷ್ಟ್ರವಾಗಿ ಥೈಲ್ಯಾಂಡ್ ಹೊರಹೊಮ್ಮಲಿದೆ. ಅಂದರೆ ಇತ್ತೀಚೆಗೆ ಥೈಲ್ಯಾಂಡ್ ದೇಶದಲ್ಲಿ ಸಲಿಂಗ ವಿವಾಹಕ್ಕೆ ಕಾನೂನುಬದ್ಧ ಅನುಮೋದನೆಗೊಳಿಸಲಾಗಿದೆ. ಈಗಾಗಲೇ ಏಷ್ಯಾದ ತೈವಾನ್ ಮತ್ತು ನೇಪಾಳ ಈ ಕಾನೂನನ್ನು ಜಾರಿಗೆ ತಂದಿವೆ. ಯಾವ್ಯಾವು? ತೈವಾನ್ ಮತ್ತು ನೇಪಾಳ ದೇಶಗಳು. ಈ ಮಸೂದೆ ಕಾನೂನಾಗಿ ಜಾರಿಗೆ ಬಂದರೆ ಪುರುಷ ಮತ್ತು ಮಹಿಳಾ, ಗಂಡ ಮತ್ತು ಹೆಂಡತಿ ಎಂಬ ಲಿಂಗ ಸೂಚಿಸುವ ಪದಗಳನ್ನು ವಿವಾಹ, ಪಾಲುದಾರ ಹಾಗೂ ವ್ಯಕ್ತಿ ಎಂಬ ವೈಯಕ್ತಿಕ ಪದಗಳಿಗೆ ಬದಲಾಯಿಸಲು ನಾಗರಿಕ ಮತ್ತು ವಾಣಿಜ್ಯ ಸಂಹಿತೆಗೆ ತಿದ್ದುಪಡಿ ತರಲು ಅವಕಾಶ ಕಲ್ಪಿಸಿದೆ. ಅಲ್ಲದೆ ದಂಪತಿಗೆ ಸಂಪೂರ್ಣ ಕಾನೂನು, ವೈದ್ಯಕೀಯ ಮತ್ತು ಆರ್ಥಿಕ ಹಕ್ಕನ್ನು ನೀಡುತ್ತದೆ. ಪ್ರಮುಖ ಮುಂದಿನ ನೋಡೋದಾದರೆ, ನ್ಯೂಯಾರ್ಕ್ನಲ್ಲಿ ಬಾಲ್ಟಿಮೋರ್ ಸೇತುವೆಗೆ ಡಾಲಿ ಸರಕು ಸಾಗಣೆ ಹಡಗು ಡಿಕ್ಕಿಯಾಗಿದೆ ಇತ್ತೀಚೆಗೆ. ಅಂದರೆ ನ್ಯೂಯಾರ್ಕ್ನ ಬಾಲ್ಟಿಮೋರ್ನ ಫ್ರಾನ್ಸಿಸ್ ಸ್ಕಾಟಿಕ್ ಸೇತುವೆಗೆ ಸಿಂಗಪುರ್ ಧ್ವಜವಿದ್ದ ಡಾಲಿ ಎಂಬ ಹೆಸರಿನ ಸರಕು ಸಾಗಾಣಿಕೆ ಹಡಗು ಡಿಕ್ಕಿ ಹೊಡೆದು ಪರಿಣಾಮ ಸೇತುವೆ ಮೇಲೆ ರಸ್ತೆ ಕಾಮಗಾರಿ ನಡೆಯುತ್ತಿದ್ದ 6 ಮಂದಿ ಸಾವನ್ನಪ್ಪಿದ್ದಾರೆ. ಎಲ್ಲಿ? ನ್ಯೂಯಾರ್ಕ್ನಲ್ಲಿ. ಸಿಂಗಪುರ್ ಮೂಲದ ಡಾಲಿ ಎಂಬ ಸರಕು ಸಾಗಣೆ ಹಡಗು ನಿಯಂತ್ರಣ ಕಳೆದುಕೊಂಡು ಬಾಲ್ಟಿಮೋರ್ ಸೇತುವೆಗೆ ಡಿಕ್ಕಿ ಹೊಡೆದಿತ್ತು. ಹಡಗಿನಲ್ಲಿ ಭಾರತದ 22 ಮಂದಿ ಸಿಬ್ಬಂದಿಗಳಿದ್ದರು. ಅವರೆಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಿಂಗಪುರ್ ಮೂಲದ ಗ್ರೇಸ್ ಓಷಿಯನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ ಸೇರಿದ ಡಾಲಿ ಎಂಬ ಹಡಗು ಅಮೆರಿಕದ ಬಾಲ್ಟಿಮೋರ್ನಿಂದ ಶ್ರೀಲಂಕಾದ ಕೊಲಂಬೋಗೆ ತನ್ನ ಪ್ರಯಾಣ ಬೆಳೆಸಿತ್ತು. ಎಲ್ಲಿಂದ? ಅಮೆರಿಕದ ಬಾಲ್ಟಿಮೋರ್ನಿಂದ ಶ್ರೀಲಂಕಾದ ಕೊಲಂಬೋಗೆ ಹೊಂಟಿದ್ದ ಹಡಗು. ಅದೇ ರೀತಿಯಾಗಿ ಮಾಸ್ಕೋದಲ್ಲಿ ಉಗ್ರಗಾಮಿ ದಾಳಿ, ಐಸಿಸ್-ಕೆ ಉಗ್ರರ ಕೈವಾಡ ಎಂದು ಇತ್ತೀಚೆಗೆ ಹೇಳಲಾಗಿದೆ. ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್, ಪಾಸ್ ಮಾಡಿ ನೋಡ್ಕೊಳ್ಳಿ. ಅಂತಾರಾಷ್ಟ್ರೀಯ ರಾಗಿ ವರ್ಷ 2023 ಸಮಾರೋಪ ಸಮಾರಂಭ ಇಟಲಿಯ ರೋಮ್ನಲ್ಲಿ ನಡೆಯಲಿತ್ತು. ಇಲ್ಲಿ ಇಟಲಿಯ ರೋಮ್ನಲ್ಲಿ ಅಂತಾರಾಷ್ಟ್ರೀಯ ರಾಗಿ ವರ್ಷವನ್ನು ಆಚರಿಸಲಾಯಿತು. 2024 ಮಾರ್ಚ್ 29ರಂದು ಆಹಾರ ಮತ್ತು ಕೃಷಿ ಸಂಸ್ಥೆಯಾಗಿರುವ FAO ಕೇಂದ್ರ ಕಚೇರಿ ಇಟಲಿಯ ರೋಮ್ನಲ್ಲಿ 2023ರ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಥವಾ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ 2023 ಸಮಾರೋಪ ಸಮಾರಂಭ ಜರುಗಿದೆ. ಎಲ್ಲಿ? ಇಟಲಿಯ ರೋಮ್ನಲ್ಲಿ. ಅನ್ನು ಅಂತಾರಾಷ್ಟ್ರೀಯ ರಾಗಿ ವರ್ಷ ಎಂದು ಘೋಷಣೆ ಮಾಡಲಾಗಿದೆ. ಜಗತ್ತಿನ 70 ದೇಶಗಳ ಬೆಂಬಲದೊಂದಿಗೆ ಭಾರತದ ಪ್ರಸ್ತಾವವನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 75ನೇ ಅಧಿವೇಶನದಲ್ಲಿ 2023 ಅಂತಾರಾಷ್ಟ್ರೀಯ ರಾಗಿ ವರ್ಷ ಎಂದು ಘೋಷಿಸಲಾಗಿದೆ. ಪ್ರಮುಖ ಅಂಶಗಳು ನೋಡೋದಾದರೆ, 2023ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವನ್ನಾಗಿ ಆಚರಣೆ. ಫಾಲ್ಗುಣಿ ಶಾ ಮತ್ತು ಗೌರವ್ ಶಾ ಅವರೊಂದಿಗೆ ಸಂಯೋಜನೆಗೊಂಡು ವಿರಚಿತವಾದ ಅಬಂಡನ್ಸ್ ಇನ್ ಮಿಲೆಟ್ಸ್ ಎಂಬ ಸಿರಿಧಾನ್ಯ ಗೀತೆಯಾಗಿದೆ. ಇದೊಂದು ಏನು? ಅಬಂಡನ್ಸ್ ಇನ್ ಮಿಲೆಟ್ಸ್ ಎಂಬುದು ಸಿರಿಧಾನ್ಯಗಳ ಗೀತೆಯಾಗಿದೆ ಇದೊಂದು. ಅದೇ ರೀತಿಯಾಗಿ PM ಅನ್ನಶ್ರೀ. ಇದು ಏನಪ್ಪ ಅಂದರೆ, PM ಅನ್ನಶ್ರೀ ಎಂಬುದು ಸಿರಿಧಾನ್ಯ ಬಳಕೆಗೆ ಉತ್ತೇಜನ ನೀಡುವ ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿದೆ. ಇದೊಂದು ಕರ್ನಾಟಕ ರಾಜ್ಯ ಸರ್ಕಾರವು ನಮ್ಮ ಮಿಲೆಟ್ಸ್ ಕಾರ್ಯಕ್ರಮದ ಮೂಲಕ ಸಂಸ್ಕರಿಸಿದ ಸಿರಿಧಾನ್ಯ ಉತ್ಪನ್ನಗಳನ್ನು ಕೈಗೆಟುಕುವ ದರದಲ್ಲಿ ದೊರಕುವ ಉದ್ದೇಶದಿಂದ
ಇತ್ತೀಚೆಗೆ ನಮ್ಮ ಮಿಲೆಟ್ಸ್ ಎಂಬ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಆಯೋಜಿಸಿದೆ. ಯಾವುದು? ನಮ್ಮ ಮಿಲೆಟ್ಸ್ ಎಂಬುದು ಕರ್ನಾಟಕದಿಂದ ಆಯ್ಕೆಯಾಗಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಗೋಬಿ ಮತ್ತು ಕಾಟನ್ ಕ್ಯಾಂಡಿ ಇತ್ತೀಚೆಗೆ ನಿಷೇಧವನ್ನು ಮಾಡಲಾಗಿದೆ. ಯಾಕಪ್ಪ ಅಂತಂದರೆ ಇದರಲ್ಲಿ ರೋಮೈಡನ್ ಬಿ ಎಂಬ ಪರಿಣಾಮಕಾರಿ ಅಂದರೆ ರೋಮೈಡನ್ ಬಿ ಅಥವಾ RHB ಎಂದು ಕರೆಯಲಾಗುವ ರಾಸಾಯನಿಕವನ್ನು ಜವಳಿ, ಕಾಗದ, ಚರ್ಮ ಮತ್ತು ಬಣ್ಣದ ಉದ್ಯಮಗಳಲ್ಲಿ ಕೆಂಪು ಮತ್ತು ಗುಲಾಬಿ ಬಣ್ಣಕ್ಕಾಗಿ ಬಳಸಲಾಗುತ್ತದೆ. ಈ ರಾಸಾಯನಿಕವು ಆಹಾರ ಮೂಲಕ ದೇಹ ಸೇರಿದರೆ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಬೇಕಾಗುತ್ತದೆ ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ. ಆದ್ದರಿಂದ ಕರ್ನಾಟಕದಲ್ಲಿ ಗೋಬಿ, ಕಾಟನ್ ಕ್ಯಾಂಡಿಯನ್ನು ನಿಷೇಧ ಮಾಡಲಾಗಿದೆ. ಹಸಿರು ಬಟಾಣಿಯಲ್ಲಿ ಮಾಲಾಜೆಟ್ ಗ್ರೀನ್ ರಾಸಾಯನಿಕ ಬಳಕೆಯನ್ನು ಕೂಡ ಮಾಡಲಾಗುತ್ತದೆ. ಯಾವುದು? ಹಸಿರು ಕಲರ್ ಬಟಾಣಿ ಅಥವಾ ಬಟಾಣಿ. ಪಲಾವ್, ಗ್ರೀನ್ ಪೀಸ್ ಮಸಾಲ, ಪಾನಿಪುರಿ ಮಸಾಲ, ಪೂರಿಗಳಲ್ಲಿ ಬಳಸುವ ಹಸಿರು ಬಟಾಣಿಯಲ್ಲಿ ಮಾಲಾಚೆಟ್ ಗ್ರೀನ್ ಮಿಶ್ರಣವನ್ನು ಬಳಸಲಾಗುತ್ತದೆ. ಈ ಬಟಾಣಿ ಕಾಳುಗಳನ್ನು ನೀರಿನಲ್ಲಿ ಹಾಕಿದಾಕ್ಷಣ ಹಸಿರು ಬಣ್ಣ ಬಿಡುತ್ತವೆ. ಗೋವಾದಲ್ಲೂ ಕೂಡ ಗೋಬಿ ಮಂಚೂರಿ ಇತ್ತೀಚೆಗೆ ನಿಷೇಧವನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ದೇಶದ ಅತಿ ವೇಗದ ಮತ್ತು ಸ್ವದೇಶಿ ನಿರ್ಮಿತ 2.4 Tbps ಸಾಮರ್ಥ್ಯದ MPLS ರೋಟರ್ ಲೋಕಾರ್ಪಣೆಯನ್ನು ಇತ್ತೀಚೆಗೆ ಮಾಡಲಾಗಿದೆ. ಅಂದರೆ ದೇಶದ ಅತಿ ವೇಗದ ಸ್ವದೇಶಿ ನಿರ್ಮಿತ IP ಅಥವಾ MPLS ರೋಟರನ್ನು ಕೇಂದ್ರ ಸಂವಹನ, ಎಲೆಕ್ಟ್ರಿಕ್ ಮತ್ತು ಮಾಹಿತಿ ಸಚಿವ ಆಗಿರುವ ಅಶ್ವಿನಿ ವೈಷ್ಣವ್ ಅವರು 2024 ಮಾರ್ಚ್ 9ರಂದು ಬೆಂಗಳೂರಿನಲ್ಲಿ ಲೋಕಾರ್ಪಣೆಗೊಳಿಸಿದರು. ಅದು ನೆಟ್ವರ್ಕ್ನ ವಿಳಾಸಕ್ಕಿಂತ ಲೇಬಲ್ಗಳ ಆಧಾರದ ಮೇಲೆ ಡೇಟಾವನ್ನು ಒಂದು ನೋಡ್ನಿಂದ ಮತ್ತೊಂದು ನೋಡ್ಗೆ ನಿರ್ದೇಶಿಸುತ್ತದೆ. ಇದು ನಿವೇಟಿವ್ ಸಿಸ್ಟಮ್ನಿಂದ ವಿನ್ಯಾಸಗೊಳಿಸಿರುವ ಈ ರೋಟರ್ 2.4 Tbps ಸಾಮರ್ಥ್ಯ ಹೊಂದಿದೆ. ಇದೊಂದು ಅತಿ ವೇಗದ ನೆಟ್ವರ್ಕ್ ಸೇವೆಯನ್ನು ಒದಗಿಸುತ್ತದೆ. ಇದು ಪ್ರಧಾನಿ ಮೋದಿಯವರ ಡಿಜಿಟಲ್ ಇಂಡಿಯಾಕ್ಕೆ ಒತ್ತು ನೀಡಿದ್ದು, ಅವರ ಆಶಯಕ್ಕೆ ಅನುಗುಣವಾಗಿ ರೋಟರ್ ನಿರ್ಮಿಸಲಾಗಿದೆ. ಈ ರೋಟರ್ ನಿರ್ಮಾಣವು ಭಾರತದ ಪಾಲಿಗೆ ಮಹತ್ವದ ಸಾಧನೆಯಾಗಲಿದೆ. ಈ ರೋಟರನ್ನು ರಫ್ತು ಕೂಡ ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಕೋವಿನೆಟ್ ಆರಂಭಿಸಿದ ವಿಶ್ವದ ಆರೋಗ್ಯ ಸಂಸ್ಥೆ. ಯಾವುದು? ಕೋವಿನೆಟ್ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಆರಂಭಿಸಿದೆ. ನೋಡೋದಾದರೆ 2024 ಮಾರ್ಚ್ 26, 27ರಂದು ಜಿನೆವಾದಲ್ಲಿ ಜರುಗಿದ ಕೋವಿನೆಟ್ ಪ್ರಯೋಗಾಲಯಗಳಲ್ಲಿ ಪ್ರತಿನಿಧಿಗಳ ಸಭೆಯಲ್ಲಿ 2024-25 ವರ್ಷದ ಕ್ರಿಯೋಜೆನಿಕವನ್ನು ಸಿದ್ಧಪಡಿಸಿದ್ದು, ಜಾಗತಿಕವಾಗಿ ಪ್ರಮುಖವಾದ 21 ದೇಶಗಳ 36 ಕೋವಿನೆಟ್ ಲ್ಯಾಬೊರೇಟರಿಗಳ ಸಹಭಾಗಿತ್ವದಲ್ಲಿ ಜಾಗತಿಕ ಕೊರೋನಾ ವೈರಸ್ ಸರ್ವೇಕ್ಷಣಾ ವಿಸ್ತರಣೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಆರಂಭಿಸಿದೆ. SARS-CoV-2, MERS-CoV ಮತ್ತು ಇತರ ನೋವೆಲ್ ವೈರಸ್ಗಳಿಂದ ಮುಂದಿನ ದಿನಗಳಲ್ಲಿ ಸಂಭವಿಸಬಹುದಾದ ಪರಿಣಾಮಗಳನ್ನು ಅಧ್ಯಯನ ಮಾಡಲು ಇದು ನೆರವಾಗಲಿದೆ. ಯಾವುದು? ಕೋವಿನೆಟ್ ಎಂಬುದು. ಅದೇ ರೀತಿಯಾಗಿ ಮೀನಿನ ಸಂತತಿ ಹೆಚ್ಚಿಸುವ ಉದ್ದೇಶಕ್ಕಾಗಿ ಅರಬ್ಬಿ ಸಮುದ್ರದಲ್ಲಿ ಕೃತಕ ಬಂಡೆ ಸ್ಥಾಪನೆಗೆ ಇತ್ತೀಚೆಗೆ ಯೋಜನೆಯನ್ನು ಕೂಡ ಹಾಕಿಕೊಳ್ಳಲಾಗಿದೆ. ಅಂದರೆ ಮೀನುಗಳ ಸಂತತಿ ಹೆಚ್ಚಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆ ವ್ಯಾಪ್ತಿಯ ಅರಬ್ಬಿ ಸಮುದ್ರದಲ್ಲಿ ಕೃತಕ ಬಂಡೆಗಳನ್ನು ಸ್ಥಾಪಿಸುವ ಯೋಜನೆಗೆ 2024 ಮಾರ್ಚ್ 9ರಂದು ಚಾಲನೆ ನೀಡಿದ್ದಾರೆ. ಮೀನುಗಾರಿಕೆ, ಬಂದರು, ಒಳನಾಡು ಜಲ ಸಾರಿಗೆ ಸಚಿವರಾಗಿರುವ ಮಂಕಾಳ ವೈದ್ಯರವರು ಭಟ್ಕಳ ತಾಲೂಕಿನ ಬೆಳಕೆಯ ಸಮುದ್ರದಲ್ಲಿ 2024 ಮಾರ್ಚ್ 9ರಂದು ಕೆಲ ಹೊತ್ತು ಈಜುವ ಮೂಲಕ ಸಮುದ್ರದಲ್ಲಿನ ಈ ಕೃತಕ ಬಂಡೆ ಸ್ಥಾಪಿಸಲು ಮೊದಲ ಹಂತದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಈ ಯೋಜನೆಯ ಉದ್ದೇಶವನ್ನು ನೋಡಿಕೊಳ್ಳಿ ಫ್ರೆಂಡ್ಸ್.
ಪಾಸ್ ಮಾಡಿಕೊಂಡು ಅದೇ ರೀತಿಯಾಗಿ ಕಚ್ಚಾ ತೈಲ ಹೊತ್ತ ಮಂಗಳೂರಿಗೆ ಬಂದ ಮೊದಲ ಹಡಗು ಸ್ವರ್ಣ ಸಿಂಧು. ಏನು ಕಚ್ಚಾ ತೈಲ ಹೊತ್ತುಕೊಂಡು ಬಂದ ಮಂಗಳೂರಿಗೆ ಬಂದದ ಮೊದಲ ಹಡಗು ಯಾವುದಪ್ಪ ಅಂದ್ರೆ ಅದು ಸ್ವರ್ಣ ಸಿಂಧು. ಇದು ಮಂಗಳೂರು ರಿಫೈನರಿ ಪೆಟ್ರೋ ಕೆಮಿಕಲ್ಸ್ ಲಿಮಿಟೆಡ್ ಅಂದರೆ MRPL ಮಾತೃ ಸಂಸ್ಥೆಯಾಗಿರುವ ONGC ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಬಂಗಾಳಕೊಲ್ಲಿಯ ಕೃಷ್ಣ ಗೋದಾವರಿ ಜಲಾನಯನ ಪ್ರದೇಶದ ತೈಲ ನಿಕ್ಷೇಪದಿಂದ ತೆಗೆದಿರುವ ಗೋದಾವರಿ ಜಲಾನಯನ ಪ್ರದೇಶದ ತೈಲ ನಿಕ್ಷೇಪದಲ್ಲಿ ತೆಗೆದಿರುವ ಈ 98.2 ಕಚ್ಚಾ ತೈಲವನ್ನು ಹೊತ್ತ ಮೊದಲ ಹಡಗು 2024 ಮಾರ್ಚ್ 9ರಂದು ಮಂಗಳೂರಿಗೆ ಬಂದರನ್ನು ತಲುಪಿದೆ. ಯಾವ ಬಂದರು? ಮಂಗಳೂರು ಬಂದರು. ಸ್ವರ್ಣ ಸಿಂಧು ಹಡಗಿನಲ್ಲಿ ಬಂದಿರುವ 60,000 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನು MRPL ಸಂಸ್ಕರಿಸಿ ವಿವಿಧ ಇಂಧನ ಮತ್ತು ಪೆಟ್ರೋಕೆಮಿಕಲ್ ಉತ್ಪನ್ನಗಳನ್ನು ತಯಾರಿಸಲಿದೆ. ಇದು ಕಡಿಮೆ ಸಲ್ಫರನ್ನು ಹೊಂದಿದ್ದು ಸಿಹಿ ಕಚ್ಚಾ ತೈಲವಾಗಿದೆ. ಅದೇ ರೀತಿಯಾಗಿ ಕೃಷ್ಣ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ತೈಲ ನಿಕ್ಷೇಪ ಯೋಜನೆ ಕೂಡ ಹಾಕಿಕೊಳ್ಳಲಾಗಿದೆ. 30,000 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ 2016ರಲ್ಲಿ ಕೃಷ್ಣ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ಆರಂಭವಾದ ಯೋಜನೆ ಇದಾಗಿದೆ. ಪ್ರಸ್ತುತ 12 ವರ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನು ಹೊರತೆಗೆಯುತ್ತಿದ್ದು, ಈ ಯೋಜನೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ವೇಳೆಗೆ 45,000 ಬ್ಯಾರೆಲ್ ಕಚ್ಚಾ ತೈಲ ಮತ್ತು 10 ಮಿಲಿಯನ್ SCM ನೈಸರ್ಗಿಕ ತೈಲ ಪಡೆಯಬಹುದಾಗಿದೆ. ಅದೇ ರೀತಿಯಾಗಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಕೈಗಾರಿಕಾ ಉತ್ಪನ್ನ ಸೂಚಕವನ್ನು ಕಂಡುಹಿಡಿಯುವ 8 ಮೂಲ ಕೈಗಾರಿಕೆಗಳನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಿದೆ. ಅಂದರೆ ಯಾವ್ಯಾವಪ್ಪ ಅಂದರೆ ಸಿಮೆಂಟ್ ಆಗಿರ್ಬೋದು, ಕಲ್ಲಿದ್ದಲು ಆಗಿರ್ಬೋದು, ಕಚ್ಚಾ ತೈಲ, ವಿದ್ಯುತ್ ಶಕ್ತಿ, ರಸಗೊಬ್ಬರ, ಸ್ವಾಭಾವಿಕ ಅನಿಲ, ಪೆಟ್ರೋಲಿಯಂ, ರಿಫೈನರಿ ಉತ್ಪನ್ನಗಳು, ಉಕ್ಕು. ಈ 8 ಕೈಗಾರಿಕೆಗಳನ್ನು ಇತ್ತೀಚೆಗೆ ನೋಡಲಾಗಿದೆ ಕೇಂದ್ರ ವಾಣಿಜ್ಯ ಸಚಿವಾಲಯ. ಅದೇ ರೀತಿಯಾಗಿ ಸಾರ್ವತ್ರಿಕ ಸ್ವೀಕಾರ ದಿನ ಮಾರ್ಚ್ 28ರಂದು ಯೂನಿವರ್ಸಲ್ ಅಕ್ಸೆಪ್ಟೇಷನ್ ಡೇಯನ್ನು ಮಾಡಲಾಗುತ್ತದೆ. ಅಂದರೆ ಪ್ರತಿ ವರ್ಷ ಮಾರ್ಚ್ 28ರಂದು ಸಾರ್ವತ್ರಿಕ ಸ್ವೀಕಾರ ದಿನವನ್ನು ಸರ್ಬಿಯಾದ ಬೆಲ್ಗ್ರೇಡ್ನಲ್ಲಿ ಸರ್ಬಿಯನ್ ನ್ಯಾಷನಲ್ ಇಂಟರ್ನೆಟ್ ಡೊಮೈನ್ ಅವರ ಸಹಭಾಗಿತ್ವದಲ್ಲಿ ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಲೈನ್ಸ್ ನೇಮ್ಸ್ ಮತ್ತು ನಂಬರ್ಸ್ ಆಯೋಜಿಸಿದ್ದರು. ಇದು 2ನೇ ಆವೃತ್ತಿಯಾಗಿದೆ. ಯಾವಷ್ಟು 2ನೇ ಆವೃತ್ತಿಯಾಗಿದೆ. ಯಾವುದು? ಸಾರ್ವತ್ರಿಕ ಸ್ವೀಕಾರ ದಿನದ 2ನೇ ಆವೃತ್ತಿ. 2023 ಮಾರ್ಚ್ 22ರಂದು ಮೊದಲ ಆವೃತ್ತಿಯಾಗಿತ್ತು. ಅದೇ ರೀತಿಯಾಗಿ ಭಾರತದಲ್ಲಿ ಸಾರ್ವತ್ರಿಕ ಸ್ವೀಕಾರ ದಿನ ಆಚರಣೆ ಹಿನ್ನೆಲೆ ನೋಡೋದಾದರೆ ಭಾರತ್ ನೆಟ್ ಪೋರ್ಟಲನ್ನು ಬಿಡುಗಡೆ ಕೂಡ ಮಾಡಲಾಗಿದೆ. 2024 ಮಾರ್ಚ್ 28ರಂದು ಸಾರ್ವತ್ರಿಕ ಸ್ವೀಕಾರ ದಿನಾಚರಣೆಯ ಅಂಗವಾಗಿ 2024 ಮಾರ್ಚ್ 21ರಂದು ನವದೆಹಲಿಯ ಡಾಕ್ಟರ್ BR ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಭಾರತ್ ನೆಟ್ ಪೋರ್ಟಲನ್ನು ನ್ಯಾಷನಲ್ ಇಂಟರ್ನೆಟ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಮತ್ತು ಎಲೆಕ್ಟ್ರಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಭಾರತ್ ನೆಟ್ ಪೋರ್ಟಲನ್ನು ಬಿಡುಗಡೆ ಮಾಡಿತು. ಭಾಷೆ ನೆಟ್ ಸಾರ್ವತ್ರಿಕ ಸ್ವೀಕಾರದ ಕಡೆಗೆ ಪ್ರಚೋದನೆ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತ್ ನೆಟ್ ಪೋರ್ಟಲನ್ನು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಮೂಲಕ ಸಾರ್ವತ್ರಿಕ ಸ್ವೀಕಾರವನ್ನು ಉತ್ತೇಜಿಸುವುದು ಮತ್ತು ರಾಷ್ಟ್ರಾದ್ಯಂತ ಡಿಜಿಟಲ್ ಅಂತರ್ಗತವನ್ನು ಪ್ರೋತ್ಸಾಹಿಸುವುದು ಹಿನ್ನೆಲೆಯ ಭಾರತ್ ನೆಟ್ ಪೋರ್ಟಲನ್ನು ಲೋಕಾರ್ಪಣೆ ಮಾಡಲಾಗಿದೆ. ಅದೇ ರೀತಿಯಾಗಿ ನೆಕ್ಸಿ ಅಂದರೆ ನ್ಯಾಷನಲ್ ಇಂಟರ್ನೆಟ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ಇದರ ಬಗ್ಗೆ ನೋಡೋದಾದರೆ ಇದು ಭಾರತದ ರಾಷ್ಟ್ರೀಯ ಅಂತರ್ಜಾಲ ವಿನಿಮಯ ಕಂಪನಿಯಾಗಿದೆ. ಈ ನೆಕ್ಸಿಯು ಭಾರತದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಯಾವುದು? ಭಾರತ ಎಲೆಕ್ಟ್ರಿಕ್ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕೆಳಗಡೆ ನೆಕ್ಸಿ ಎಂಬ ಕಂಪನಿಯು.
2003 ಜೂನ್ 19ರಂದು ಇದು ಸ್ಥಾಪನೆಯಾಗಿದೆ. ಈ ಕಂಪನಿಯು ಭಾರತದಲ್ಲಿ ಇಂಟರ್ನೆಟ್ ಅಳವಡಿಕೆಯನ್ನು ಹೆಚ್ಚಿಸುವ ಕಾರ್ಯವನ್ನು ಹೊಂದಿದೆ. ಯಾವುದು ನೆಕ್ಸಿ. ಅದೇ ರೀತಿಯಾಗಿ ರಾಜ್ಯಗಳ ವೇದಿಕೆಗಾಗಿ ನೀತಿ ಎಂಬ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ. ಅಂದರೆ 2024 ಮಾರ್ಚ್ 7ರಂದು ಕೇಂದ್ರದ ಸಂಪರ್ಕ, ರೈಲ್ವೆ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನದ ಸಚಿವರಾದ ಅಶ್ವಿನಿ ವೈಷ್ಣವ್ರವರು ನೀತಿ ಫಾರ್ ಸ್ಟೇಟ್ ವೇದಿಕೆಯನ್ನು ಆಕಾಶವಾಣಿಯ ರಂಗಭವನದಲ್ಲಿ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ನೀತಿ ಆಯೋಗದಲ್ಲಿ ವಿಕಸಿತ್ ಭಾರತ್ ಸ್ಟ್ರಾಟಜಿ ರೂಮ್ ಅನ್ನು ಉದ್ಘಾಟಿಸಲಾಗಿದೆ. ನೀತಿ ಫಾರ್ ಸ್ಟೇಟ್ಸ್ ಪ್ಲಾಟ್ಫಾರ್ಮ್ನಲ್ಲಿ 7,500ಕ್ಕೂ ಹೆಚ್ಚು ಅತ್ಯುತ್ತಮ ಅಭ್ಯಾಸಗಳು ಹೊಂದಿವೆ. ಅದೇ ರೀತಿ ವಿಕಸಿತ್ ಭಾರತ್ ಸ್ಟ್ರಾಟಜಿ ರೂಮ್ ಬಗ್ಗೆ ನೋಡೋದಾದರೆ, ಇದೊಂದು ಸಂವಾದಾತ್ಮಕ ಸ್ಥಳವಾಗಿದ್ದು ಯಾವುದೇ ನೀತಿಗಳನ್ನು ಬಳಕೆದಾರರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೂಡ ಸಂಪರ್ಕಿಸಲು ಅವಕಾಶ ಕಲ್ಪಿಸುತ್ತದೆ. ರಾಜ್ಯಗಳು, ಜಿಲ್ಲೆಗಳು ಮತ್ತು ಬ್ಲಾಕ್ಗಳ ಮೂಲಕ ಪ್ರಕೃತಿಯನ್ನು ಸಕ್ರಿಯಗೊಳಿಸಲು ಪ್ಲಗ್ ಆ್ಯಂಡ್ ಪ್ಲೇ ಮಾದರಿಯನ್ನು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಇತ್ತೀಚೆಗೆ. ಅದೇ ರೀತಿಯಾಗಿ ಭಾರತದ ಮೊದಲ ಸರ್ಕಾರಿ ಸ್ವಾಮ್ಯದ OTT ಇದು ಕೇರಳ ರಾಜ್ಯದ ಸಿ-ಸ್ಪೇಟ್ ಆಗಿದೆ. ಅಂದರೆ ಕೇರಳ ರಾಜ್ಯ ಸರ್ಕಾರ ವತಿಯಿಂದ ತಿರುವನಂತಪುರಂನಲ್ಲಿ ಭಾರತದ ಮೊದಲ ಸರ್ಕಾರಿ ಸ್ವಾಮ್ಯದ OTT ಅಂದರೆ ಓವರ್ ದ ಟಾಪ್ ಪ್ಲಾಟ್ಫಾರ್ಮ್ ಆದ ಸಿ-ಸ್ಪೇಟ್ಗೆ ಚಾಲನೆ ನೀಡಲಾಗಿದೆ. ಮಲಯಾಳಂ ಚಿತ್ರರಂಗದ ಮುಂದಿನ ಪ್ರಯಾಣದಲ್ಲಿ ನಿರ್ಣಾಯಕ ಹೆಜ್ಜೆ ಸೃಷ್ಟಿಸುವ ಈ OTTಯನ್ನು ಕೇರಳ ರಾಜ್ಯ ಚಲನಚಿತ್ರ ಅಭಿವೃದ್ಧಿ ನಿಗಮ ನಿರ್ವಹಿಸುತ್ತದೆ. ಮುಖ್ಯ ವಾಹಿನಿಯ ಚಲನಚಿತ್ರೋದ್ಯಮಕ್ಕೆ ಹಾನಿಯಾಗದಂತೆ ಕಲಾತ್ಮಕ ಮತ್ತು ಸಾಂಸ್ಕೃತಿಕ ಮಾಹಿತಿಯುಳ್ಳ ಚಲನಚಿತ್ರಗಳಿಗೆ ಪ್ರಾಮುಖ್ಯತೆ ನೀಡುವ ಇದು ಕ್ರಮಬದ್ಧ ಆಗಿದೆ. ಯಾವುದು OTT ಅಂದರೆ ಓವರ್ ದ ಟಾಪ್. ಇತ್ತೀಚೆಗೆ ಇದು ಕೇರಳದಲ್ಲಿ ನೋಡಲಾಗಿದೆ. ಅದೇ ರೀತಿ ಕೃಷಿಗೆ ಸಂಬಂಧಿಸಿದ 4 ಪ್ರಮುಖ ಕಾರ್ಯಕ್ರಮಗಳನ್ನು ಇತ್ತೀಚೆಗೆ ಉದ್ಘಾಟನೆ ಮಾಡಲಾಗಿದೆ. ಅಂದರೆ 2024 ಮಾರ್ಚ್ 7ರಂದು ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಅರ್ಜುನ್ ಮುಂಡಾ ಅವರು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವ ಗಿರಿರಾಜ್ ಸಿಂಗ್ ಅವರು ಕೃಷಿ ಕ್ಷೇತ್ರದ 4 ಪ್ರಮುಖ ಕಾರ್ಯಕ್ರಮಗಳನ್ನು ನವದೆಹಲಿಯ ಕೃಷಿ ಭವನದಲ್ಲಿ ಜಂಟಿಯಾಗಿ ಉದ್ಘಾಟಿಸಿದರು. ಅವುಗಳೆಂದರೆ ನವೀಕರಿಸಿದ ಮಣ್ಣಿನ ಆರೋಗ್ಯ ಕಾರ್ಡ್ ಪೋರ್ಟಲ್ ಮತ್ತು ಮೊಬೈಲ್ ಅಪ್ಲಿಕೇಶನ್ಗಳಾಗಿರ್ಬೋದು. 2ನೇದಾಗಿ ಶಾಲಾ ಮಣ್ಣಿನ ಆರೋಗ್ಯ ಕಾರ್ಯಕ್ರಮಗಳು. 3ನೇದಾಗಿ ಕೃಷಿ ಸಖಿ ಒಮ್ಮುಖ ಕಾರ್ಯಕ್ರಮ ಮತ್ತು ಕೇಂದ್ರ ರಸಗೊಬ್ಬರ ಗುಣಮಟ್ಟ ನಿಯಂತ್ರಣ ಮತ್ತು ತರಬೇತಿ ಸಂಸ್ಥೆಗಳು ಪೋರ್ಟಲ್ ಆಗಿವೆ. ನವೀಕರಿಸಿದ ಮಣ್ಣಿನ ಆರೋಗ್ಯ ಕಾರ್ಡ್ ಪೋರ್ಟಲನ್ನು ಮೊಬೈಲ್ ಅಪ್ಲಿಕೇಶನ್ ಎಂಬುದು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ. ಅಂದರೆ ಮಣ್ಣಿನ ಆರೋಗ್ಯ ಕಾರ್ಡ್ ಪೋರ್ಟಲನ್ನು ನವೀಕರಿಸಲಾಗಿದೆ ಮತ್ತು ಮಣ್ಣಿನ ಮಾದರಿ ಸಂಗ್ರಹಣೆ ಮತ್ತು ಪರೀಕ್ಷೆಗಾಗಿ ಮೊಬೈಲ್ ಅಪ್ಲಿಕೇಶನನ್ನು ಪರಿಚಯಿಸಲಾಗಿದೆ. ಈ ಪೋರ್ಟಲ್ ಮಣ್ಣಿನ ಲ್ಯಾಬ್ ರಿಜಿಸ್ಟರನ್ನು ಹೊಂದಿದೆ. ಲ್ಯಾಬ್ಗಳ ಸ್ಥಿತಿಯನ್ನು ಪ್ರಸ್ತುತ ಸಮಯದಲ್ಲೂ ನೋಡಬಹುದಾಗಿದೆ. ಅದೇ ರೀತಿಯಾಗಿ ಶಾಲಾ ಮಣ್ಣು ಆರೋಗ್ಯ ಕಾರ್ಯಕ್ರಮವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ. ಇದನ್ನು ಪಾಸ್ ಮಾಡಿ ನೋಡಿಕೊಳ್ಳಿ ಫ್ರೆಂಡ್ಸ್. ಅದರ ಸ್ಕ್ರೀನ್ ಶಾಟ್ ತೊಗೊಂಡು ನೋಡಿಕೊಳ್ಳಿ. ಕೃಷಿ ಸಖಿ ಒಮ್ಮುಖ ಕಾರ್ಯಕ್ರಮ ಕೂಡ ಇತ್ತೀಚೆಗೆ ಮಾಡಲಾಗಿದೆ. CFQCTA ಪೋರ್ಟಲನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಏನಪ್ಪ ಅಂತ ಇವು ನೋಡೋದಾದರೆ, ರಸಗೊಬ್ಬರ ಗುಣಮಟ್ಟ ನಿಯಂತ್ರಣ ವ್ಯವಸ್ಥೆಯಲ್ಲಿ ಪೋರ್ಟಲ್ ಒನ್ ಟೈಮ್ ಪಾಸ್ವರ್ಡ್ OTP SMS ಅಪ್ಲಿಕೇಶನ್ ಸೌಲಭ್ಯವನ್ನು ಪರಿಚಯಿಸಲಾಗುತ್ತಿದ್ದು, ಈ ಪೋರ್ಟಲ್ ಮಾದರಿಗಳ ಸಂಗ್ರಹಣೆ ಮತ್ತು ಪರೀಕ್ಷೆಗಾಗಿ ಪರಿಚಯಿಸಲಾಗುತ್ತಿದೆ. ಅದೇ ರೀತಿ ಭಾರತದಲ್ಲಿ ಈರುಳ್ಳಿ ರಫ್ತು ನಿಷೇಧ ಮುಂದುವರಿಕೆ ಮಾಡಲಾಗಿದೆ. ಅಂದ್ರೆ ಉಳ್ಳಾಗಡ್ಡಿ
ನಿಷೇಧ ಮಾಡಲಾಗಿದೆ. ಸ್ವಲ್ಪ ಹೊತ್ತು ವಿಶ್ವದ ಅತಿ ದೊಡ್ಡ ಈರುಳ್ಳಿ ರಫ್ತುದಾರ ದೇಶವಾದ ಭಾರತವು 2023 ಡಿಸೆಂಬರ್ನಲ್ಲಿ ಈರುಳ್ಳಿ ರಫ್ತು ಮೇಲೆ ನಿಷೇಧ ಹೇರಿದೆ. ಈ ನಿಷೇಧದ ಅವಧಿಯು 2024 ಮಾರ್ಚ್ 31ರವರೆಗೆ ಜಾರಿಯಲ್ಲಿರಲಿದೆ. ಈ ಈರುಳ್ಳಿ ಬೆಲೆಯು ಕೆಲವು ವಾರಗಳಲ್ಲಿ ಭಾರಿ ಇಳಿಕೆ ಕಂಡಿದ್ದರೂ ಕೇಂದ್ರ ಸರ್ಕಾರವು ಈರುಳ್ಳಿ ರಫ್ತು ನಿಷೇಧವನ್ನು ಅನಿರ್ದಿಷ್ಟಾವಧಿಗೆ ಮುಂದುವರಿಸಿದೆ. ಭಾರತದ ಈರುಳ್ಳಿ ಉತ್ಪಾದನೆಗೆ ಬಾಂಗ್ಲಾದೇಶ ಆಗಿರುವುದು, ಮಲೇಷಿಯಾ, ನೇಪಾಳ, UAE ದೇಶಗಳು ಹೆಚ್ಚು ಅವಲಂಬನೆಯಾಗಿದೆ. ಅಂದರೆ ಭಾರತ ದೇಶದಿಂದ ಈರುಳ್ಳಿ ಬೇಕೆನ್ನುವ ದೇಶ ಯಾವಪ್ಪ ಅಂದರೆ ಬಾಂಗ್ಲಾದೇಶ, ಮಲೇಷಿಯಾ, ನೇಪಾಳ, UAE ದೇಶಗಳು. ಇವು ಭಾರತ ಮೇಲೆ ಅವಲಂಬಿತವಾಗಿವೆ ಈರುಳ್ಳಿಗೋಸ್ಕರ. ಈ ನಿಷೇಧದ ಹಿನ್ನೆಲೆಯಲ್ಲಿ ಈ ದೇಶಗಳಲ್ಲಿ ಈರುಳ್ಳಿ ಬೆಲೆ ಮತ್ತಷ್ಟು ಹೆಚ್ಚಾಗಿದೆ. ಅದೇ ರೀತಿಯಾಗಿ ಸಶಕ್ತ ನಾರಿ ವಿಕಸಿತ್ ಭಾರತ್ ಕಾರ್ಯಕ್ರಮವನ್ನು ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆಸಲಾಯಿತು. ನವದೆಹಲಿಯಲ್ಲಿ ಈ ಸಂಸ್ಥೆಯಲ್ಲಿ ನವದೆಹಲಿಯಲ್ಲಿ ಪೂಸಾದಲ್ಲಿನ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ನಮೋ ಡ್ರೋನ್ ದೀದೀಸ್ ಆಯೋಜಿಸಿದ ಸಶಕ್ತ ನಾರಿ ವಿಕಸಿತ್ ಭಾರತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರು ಭಾಗವಹಿಸಿದರು. ಇತ್ತೀಚೆಗೆ ನೋಡೋದಾದರೆ ಸಶಕ್ತ ನಾರಿ ವಿಕಸಿತ್ ಭಾರತವನ್ನು ನವದೆಹಲಿಯಲ್ಲಿ ಆಚರಿಸಲಾಗಿದೆ. ನಮೋ ಡ್ರೋನ್ ದೀದಿ ಮತ್ತು ಲಖ್ಪತಿ ದೀದಿ ಕಾರ್ಯಕ್ರಮವನ್ನು ಕೂಡ ಮಾಡಲಾಗಿದೆ. ಲಖ್ಪತಿ ಪಾಸ್ ಮಾಡಿಕೊಂಡು ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ 2024 ರಾಷ್ಟ್ರೀಯ ರಚನೆಕಾರರ ಪ್ರಶಸ್ತಿಯನ್ನು ಕನ್ನಡತಿ ಅಯ್ಯೋ ಶ್ರದ್ಧೆಗೆ ನ್ಯಾಷನಲ್ ಕ್ರಿಯೇಟರ್ ಅವಾರ್ಡನ್ನು ನೀಡಲಾಗಿದೆ. ಅಂದರೆ ಮೊಟ್ಟ ಮೊದಲ ಬಾರಿಗೆ ನ್ಯಾಷನಲ್ ಕ್ರಿಯೇಟರ್ ಅವಾರ್ಡನ್ನು ಪ್ರಧಾನಿ ಮೋದಿಯವರು ನವದೆಹಲಿಯ ಭಾರತ್ ಮಂಟಪದಲ್ಲಿ 2024 ಮಾರ್ಚ್ 8ರಂದು ಪ್ರದಾನ ಮಾಡಿದರು. ಕರ್ನಾಟಕದ ಅಯ್ಯೋ ಶ್ರದ್ಧಾ ಖ್ಯಾತಿಯ ಬೆಂಗಳೂರಿನ ಶ್ರದ್ಧಾ ಜೈನ್ ಸೇರಿದಂತೆ 23 ಮಂದಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಅತ್ಯುತ್ತಮ ಕ್ರಿಯೇಟರ್ಸ್ ವಿಭಾಗದಲ್ಲಿ ಶ್ರದ್ಧಾ ಅವರಿಗೆ ಪ್ರಶಸ್ತಿಯನ್ನು ಲಭಿಸಿದೆ. ಅಂದರೆ 2024 ಸಾಲಿನ ವಿವಿಧ ವಿಭಾಗದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಿದೆ. ಅಂದರೆ ಅತ್ಯುತ್ತಮ ಸೃಜನಶೀಲ ಸೃಷ್ಟಿಕರ್ತ ಯಾರಪ್ಪ ಅಂದರೆ ಮಹಿಳಾ ಪ್ರಶಸ್ತಿ ಶ್ರದ್ಧಾ ಇದ್ದಾರೆ. ಇವರು ವರ್ಷದ ಸೆಲೆಬ್ರಿಟಿ ಕ್ರಿಯೇಟರ್ ಪ್ರಶಸ್ತಿಯನ್ನು ಬೋಲ್ಟ್ ಕಂಪನಿಯ ಸಂಸ್ಥಾಪಕರು ಪಡೆದಿದ್ದಾರೆ. ಅಮನ್ ಗುಪ್ತರವರು. ನ್ಯೂ ಇಂಡಿಯಾ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಪಡೆದವರು ಅಭಿ ಮತ್ತು ನಿಯು. ಅತ್ಯುತ್ತಮ ಕಥೆಗಾರ್ತಿ ಪ್ರಶಸ್ತಿ ಪಡೆದವರು ಕೀರ್ತಿಕಾ ಗೋವಿಂದ್ ಸ್ವಾಮಿ. ಗ್ರೀನ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಪಡೆದವರು ಶ್ರೀಮತಿ ಪ್ಯಕ್ತಿ ಪಾಂಡೆ. ಸಾಮಾಜಿಕ ಬದಲಾವಣೆಗಾಗಿ ಅತ್ಯುತ್ತಮ ಸೃಜನಶೀಲ ಪ್ರಶಸ್ತಿಯನ್ನು ಪಡೆದವರು ಜಯಾ ಕಿಶೋರಿ. ಆಧುನಿಕ ಕಾಲದ ಮೀರವಾಗಿದ್ದಾರೆ ಇವರು. ಯಾರು? ಜಯಾ ಕಿಶೋರಿ ಅವರು. ರಾಷ್ಟ್ರೀಯ ಕ್ರಿಯೇಟರ್ ಪ್ರಶಸ್ತಿಯ ಬಗ್ಗೆ ಮಾಹಿತಿ ನೋಡೋದಾದರೆ ಕೇಂದ್ರ ಸರ್ಕಾರದ ವತಿಯಿಂದ ಆರಂಭಿಸಲಾಗಿರುವ ರಾಷ್ಟ್ರೀಯ ಕ್ರಿಯೇಟರ್ ಪ್ರಶಸ್ತಿಗೆ ಇನ್ನೋವೇಟಿವ್ ಇಂಡಿಯಾ ವೆಬ್ಸೈಟ್ನಲ್ಲಿ 2024 ಮಾರ್ಚ್ ಫೆಬ್ರವರಿ 10ರಂದು 2024 ಫೆಬ್ರವರಿ 29ರವರೆಗೆ ನಾಮ ನಿರ್ದೇಶನ ಅವಕಾಶ ಕಲ್ಪಿಸಲಾಗಿತ್ತು. ಅದೇ ರೀತಿಯಾಗಿ ರೋಹನ್ ಬೋಪಣ್ಣ ಎಬೆಡ್ ಜೋಡಿಗೆ ಮಿಯಾಮಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾವ ಪ್ರಶಸ್ತಿ? ಮಿಯಾಮಿ ಪ್ರಶಸ್ತಿಗೆ ರೋಹನ್ ಬೋಪಣ್ಣ ಮತ್ತು ಎಬೆಡನ್ ಜೋಡಿಗೆ ಇಬ್ಬರಿಗೆ ನೀಡಲಾಗಿದೆ. ಭಾರತದ ರೋಹನ್ ಬೋಪಣ್ಣ ಮತ್ತು ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬೆಡನ್ ಜೋಡಿಯು ಮಿಯಾಮಿ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ಡಬಲ್ಸ್ನಲ್ಲಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಈ ಗೆಲುವಿನ 44 ವರ್ಷದ ಕನ್ನಡಿಗ ರೋಹನ್ ಬೋಪಣ್ಣರವರು ATP ಡಬಲ್ಸ್ ರ್ಯಾಂಕಿಂಗ್ನಲ್ಲಿ ಮತ್ತೆ ಅಗ್ರಸ್ಥಾನ ಏರಿದ್ದಾರೆ. ATP ಮಾಸ್ಟರ್ಸ್ 1000 ಟೂರ್ನಿಯಲ್ಲಿ ಪ್ರಶಸ್ತಿ ಗೆದ್ದ ಅತ್ಯಂತ ದೊಡ್ಡ ಹಿರಿಯ ಆಟಗಾರ ಎಂಬ ತಮ್ಮದೇ ದಾಖಲೆಯನ್ನು ರೋಹನ್ ಬೋಪಣ್ಣರವರು ಉತ್ತಮಪಡಿಸಿಕೊಂಡಿದ್ದಾರೆ. ಇಟಲಿಯ ಯಾನಿಕ್ ಯೂನಿಕ್ಸ್
ಸಿನ್ನರ್ ಅವರು ATP ಮಯಾಮಿ ಅಥವಾ ಮಿಯಾಮಿ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಬಲ್ಗೇರಿಯಾದ ಗ್ರಿಗರ್ ಡಿಮಿಟ್ರೋವ್ ಅವರನ್ನು ಸೋಲಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅದೇ ರೀತಿಯಾಗಿ ಉತ್ತರಾಖಂಡ UCCಗೆ ರಾಷ್ಟ್ರಪತಿಗಳ ಅನುಮೋದನೆ ನೀಡಲಾಗಿದೆ. UCCಗೆ ಎಲ್ಲಿ? ಉತ್ತರಾಖಂಡದಲ್ಲಿ. ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್. ಅದೇ ರೀತಿಯಾಗಿ LK ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದ ಭಾರತ ರಾಷ್ಟ್ರಪತಿಗಳು. ಅಂದರೆ ಇತ್ತೀಚೆಗೆ LK ಅಡ್ವಾಣಿಗೆ ಭಾರತದ ರಾಷ್ಟ್ರಪತಿಯನ್ನು ನೀಡಲಾಗಿದೆ. ಅದನ್ನು ರಾಷ್ಟ್ರಪತಿಯವರು ನೀಡಿದ್ದರು. ಅದೇ ರೀತಿಯಾಗಿ ರಾಷ್ಟ್ರಪತಿ ಭವನದಲ್ಲಿ ಮರಣೋತ್ತರ ಪ್ರಶಸ್ತಿ ಕೂಡ ಸ್ವೀಕಾರ ಮಾಡಲಿದೆ. ಯಾರು? PV ನರಸಿಂಹರಾವ್ಗೆ ಪುತ್ರ ಪ್ರಭಾಕರ್ ರಾವ್ ಅವರು. ಅದೇ ರೀತಿಯಾಗಿ ಹರಿಯಾಣದ ನೂತನ ಮುಖ್ಯಮಂತ್ರಿಯಾಗಿ ನಯಾಬ್ ಸಿಂಗ್ ಸೈನಿ ಅವರು ಹರಿಯಾಣದ ಮುಖ್ಯಮಂತ್ರಿಯಾಗಿದ್ದಾರೆ. ಅಂದರೆ ಹರಿಯಾಣದ ಮುಖ್ಯಮಂತ್ರಿಯಾಗಿದ್ದ ಮನೋಹರ್ ಲಾಲ್ ಖಟ್ಟರ್ ಅವರು ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಹರಿಯಾಣದ ಕುರುಕ್ಷೇತ್ರ ಕ್ಷೇತ್ರದ BJP ಸಂಸದ ಮತ್ತು OBC ಸಮುದಾಯದ ನಾಯಕ ಆಗಿರುವ ನಯಾಬ್ ಸಿಂಗ್ ಸೈನಿ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಯಾರು? ನಯಾಬ್ ಸಿಂಗ್ ಸೈನಿ ಇವರು ಹರಿಯಾಣದ ಮುಖ್ಯಮಂತ್ರಿಯಾಗಿದ್ದಾರೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ 19ನೇ ಸಂಸ್ಥಾಪನಾ ದಿನ 2024 ಮಾರ್ಚ್ 17ರಂದು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ತನ್ನ 19ನೇ ಸಂಸ್ಥಾಪನಾ ದಿನವನ್ನು ನವದೆಹಲಿಯ ಇಂಡಿಯನ್ ಹ್ಯಾಬಿಟೇಟ್ ಸೆಂಟರ್ನಲ್ಲಿ ಆಯೋಜಿಸಿಕೊಂಡಿತ್ತು. ಅಂದರೆ ಇತ್ತೀಚೆಗೆ ರಾಷ್ಟ್ರೀಯ ಹಕ್ಕುಗಳ ರಕ್ಷಣಾ ಆಯೋಗವು ತನ್ನ 19ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಪರೀಕ್ಷಾ ಪರ್ವ ವಿವಿಧ ಅಭಿಯಾನದಲ್ಲಿ ಭಾಗವಹಿಸಿದ ಮಕ್ಕಳು ಭಾಗವಹಿಸಿದರು. ಮಕ್ಕಳ ರಕ್ಷಣೆಗಾಗಿ ಎಲ್ಲ ರಾಜ್ಯಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ಪ್ರಿಯಾಂಕಾ ಕುನೋಗೋ ಮತ್ತು ಆಯೋಗದ ಸದಸ್ಯರುಗಳು ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಸ್ಥಾಪನೆ 2007ರಲ್ಲಿ ಆಗಿದೆ. ಯಾವುದು? ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗ. ಇದೊಂದು ಸ್ವಾಯತ್ತ ಸಂಸ್ಥೆಯಾಗಿದೆ. 2005ರ ಮಕ್ಕಳ ಹಕ್ಕುಗಳ ರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಸಂಸತ್ತಿನ ಕಾಯ್ದೆಯ ಮೂಲಕ ಸ್ಥಾಪಿಸಲಾಗಿದೆ. ಈ ಕಾಯ್ದೆ ಆಯೋಗದನ್ವಯ 0 ರಿಂದ 18ರವರೆಗಿನ ವಯೋಮಾನದ ವ್ಯಕ್ತಿಯನ್ನು ಮಗು ಎಂದು ವ್ಯಾಖ್ಯಾನಿಸಲಾಗಿದೆ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಯಾವುದು? ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಈ ಆಯೋಗವು ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿಷ್ಟೇ. ನಿಮಗೇನಾದ್ರು ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲೇ ಬೆಲ್ ಐಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನ ಬೇಗ ನೋಡಿಕೊಳ್ಳಿ. ಈ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್.